ಸಾರ್ವಜನಿಕರ ಗಮನಕ್ಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀನಾರಾಯಣ. ನಾವಿವತ್ತು ಮಾತಾಡ್ತಾ ಇರುವಂಥದ್ದು ನಿಮ್ಮ ಬ್ಯಾಂಕಿನ ಕೀ ಬಗ್ಗೆ, ನಿಮ್ಮ ಗ್ಯಾಲರಿಯ ಸೇಫ್ ಗಾರ್ಡು ಬೆಸ್ಟ್ ಫ್ರೆಂಡ್ ಬಗ್ಗೆ, ಅದಲ್ಲದೆ ನಿಮ್ಮ ಸೋಷಿಯಲ್ ಮೀಡಿಯಾ ಆ್ಯಕ್ಸಿಸನ್ನು ಮೇಂಟೈನ್ ಮಾಡ್ತಾನಲ್ಲ ಅಂತಹ ವಾಚ್ಮೆನ್ ಬಗ್ಗೆ ನಾವಿವತ್ತು ಮಾತಾಡ್ತಾ ಇದ್ದೀವಿ. ಅದೇ ಪಾಸ್ವರ್ಡ್ ಇಡೋದ್ರಲ್ಲಿ ನಮ್ಮ ಜನ ತುಂಬ ಕ್ರಿಯೇಟಿವ್ ಆಗಿರ್ತಾರೆ ಅಂದ್ಕೊಂಡಿದ್ದೆ. ಏನಕ್ಕಂದರೆ ನಮ್ಮ ಜನ ಯಾವ್ಯಾವುದ್ರಲ್ಲೋ ಕ್ರಿಯೇಟಿವಿಟಿ ತೋರಿಸ್ತಾರೆ, ಅಂಥದ್ರಲ್ಲಿ ಪಾಸ್ವರ್ಡ್ಸಲ್ಲಿ ತೋರಿಸಲ್ವಾ ಅನ್ನಿಸ್ತಾ ಇತ್ತು. ಆದರೆ 1 2 3 4 5 6 ಅನ್ನೋದನ್ನು 75 ಲಕ್ಷ ಜನ ಯೂಸ್ ಮಾಡ್ತಾರಂತೆ. ಅಡ್ಮಿನ್ ಅನ್ನೋದನ್ನು 70 ಲಕ್ಷ ಜನ ಯೂಸ್ ಮಾಡ್ತಾರೆ. 1 2 3 4 5 6 7 8 9 ಅನ್ನೋದನ್ನು 25 ಲಕ್ಷ ಜನ ಯೂಸ್ ಮಾಡ್ತಾರೆ. ಅದಲ್ಲದೆ ಪಾಸ್ವರ್ಡನ್ನು 7 ಲಕ್ಷ ಜನ ಯೂಸ್ ಮಾಡೋದು. 1 2 3 4 5 6 7 8 9 0 ಅನ್ನೋದನ್ನು 3 ಲಕ್ಷ ಜನ ಯೂಸ್ ಮಾಡ್ತಾವ್ರೆ. ಎಲ್ಲೆಲ್ಲಿ ಕ್ರಿಯೇಟಿವಿಟಿ ತೋರಿಸ್ತೀರಾ? ಹುಡುಗಿಗೆ ಲವ್ ಲೆಟ್ರು ಬರೆಯೋ ಲೆವೆಲ್ಗೆ, ಎಕ್ಸಾಮಿನೇಷನ್ ಹಾಲಲ್ಲಿ ಕೂತ್ಕೊಂಡು ಏನೂ ಬರೀದೇಲೆ ಎಕ್ಸಾಮಿನರ್ಗೆ ಅಪಾಲಜಿ ಬರೆದು 100 ರೂಪಾಯಿ ನೋಟನ್ನ ಪಿನ್ ಮಾಡಿ, ಸಾರ್ ದಯವಿಟ್ಟು ಸಾರ್ ಪಾಸ್ ಮಾಡಿಸ್ಬಿಡಿ ಸರ್, ಅಮ್ಮಂಗೆ ಹುಷಾರಿಲ್ಲ ಸರ್, ಅಪ್ಪನ ಕೆಲಸ ಹೋಗ್ಬಿಡ್ತು ಸರ್, ಇದೆಲ್ಲ ರೀಸನ್ಸ್ ಕೊಡ್ತೀರಾ. ಪಾಸ್ವರ್ಡಲ್ಲಿ ಕ್ರಿಯೇಟಿವಿಟಿ ತೋರ್ಸೋಕ್ಕಾಗಲ್ವೇನ್ರೋ ನಿಮಗೆ? ರ್ಯಾಂಡಮೈಸಿಂಗ್ ಮೆಷಿನ್ಗಳು, ಕಂಪ್ಯೂಟರ್ಗಳು ಬಂದ್ಬಿಟ್ಟಿವೆ. ಎಷ್ಟೇ ಸಾವಿರಾರು ಕಾಂಬಿನೇಷನ್ಸ್ ಇದ್ದರೂ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಪಾಸ್ವರ್ಡನ್ನು ಕದ್ದು ನಿಮ್ಮ ಕಾಸನ್ನು ಎತ್ಕೊಂಡು ಹೋಗ್ತಾರೆ. ಅಂಥದ್ರಲ್ಲಿ ನಿಮ್ಮ ಹೆಸರು ಮುಂದೆ 1 2 3 4 5 6 ಹಾಕ್ಬಿಡೋದು, ಅದನ್ನು ಪಾಸ್ವರ್ಡ್ ಮಾಡ್ಕೊಬಿಡೋದು. ಅದಲ್ಲದೆ ಎಲ್ಲ ಸೋಷಿಯಲ್ ಮೀಡಿಯಾ ಅಕೌಂಟಲ್ಲಿ ಏನು ಪಾಸ್ವರ್ಡ್ ಇಟ್ಟಿರ್ತೀರೋ ಅದೇ ಬ್ಯಾಂಕ್ ಅಕೌಂಟ್ಗೂ ಸೇಮ್ ಪಾಸ್ವರ್ಡ್ ಇಟ್ಬಿಡೋದು. ಅದಲ್ಲದೆ ATM ಪಿನ್ನು 1 2 3 4 5 6 ಇದೆಲ್ಲ ಬೇಕಾ? ದೊಡ್ಡವರು ನಿಮಗೆ ATM ಪಿನ್ ಗೊತ್ತಿಲ್ಲೋ ಆ ಮಕ್ಕಳನ್ನ ಕರ್ಕೊಂಡೋಗಿ ಅದನ್ನು ಬಿಟ್ಬಿಟ್ಟು ಹಾದಿ ಬೀದಿಲಿ ಹೋಗೋರನ್ನೆಲ್ಲ ಬಾರಪ್ಪ ಒಂಚೂರು ಕಾಸು ಎತ್ಕೊಡು ಅಂತ ಎಲ್ಲ ಕೇಳಕ್ಕೆ ಹೋಗ್ಬೇಡಿ. ದೊಡ್ಡವರು ಮೇಯ್ನಾಗಿ ಮೊಬೈಲಲ್ಲೇನಾದರೂ ಗೊತ್ತಾಗಲಿಲ್ಲ ಅಂದರೆ ಬೇಸಿಕ್ ಸೆಟ್ ಇಸ್ಕೊಬಿಡಿ ಸಾಕು. ನೀವು ಸ್ಮಾರ್ಟ್ ಫೋನ್ ಈಸ್ಕೊಳ್ಳೋದು, ಅದರಲ್ಲಿ ಬ್ಯಾಂಕಿಂಗ್ ಆ್ಯಪ್ ಓಪನ್ ಮಾಡೋದು, ಪಾಸ್ವರ್ಡ್ ಸೆಟ್ ಮಾಡೋದು, ಅದನ್ನು ಕಳ್ಳರು ಕೈಗೆ ತಾವೇ ಹೋಗಿ ಕೈಯಾರೆ ಕೊಟ್ಟು ಕಾಸನ್ನು ಬ್ಯಾಂಕಿಂದ ಬೋಳ್ಸೋದಿದೆಯಲ್ಲ, ಇದನ್ನು ನಮ್ಮ ಕೈಲಿ ನೋಡೋಕ್ಕಾಗಲ್ಲ. ಏನಕ್ಕೆ ಗೊತ್ತಾ? ನಮ್ಮ ಅಣ್ತಮ್ಮಂದ್ರು ಪಾಸ್ವರ್ಡ್ಗೆ ತಮ್ಮ ಡೇಟ್ ಆಫ್ ಬರ್ತ್ ಇಟ್ಕೊತಾರೆ. ನಾನು ನೀನು ಬೆಸ್ಟ್ ಫ್ರೆಂಡು ಅನ್ಕೊಳ್ಳೋಣ. ನಾವು ನೀವು ಬಾರಲ್ಲಿದ್ದರೆ ನೀನು ಒಂದು ಕ್ವಾರ್ಟ್ರು ಜಾಸ್ತಿ ಹಾಕಿದ್ದಾಗ ನೀನೊಂದು ಸೀದಾ ಮಲಗಿಸ್ಬಿಟ್ಟು ಮೊಬೈಲ್ ತಗೊಂಡು ನಿನ್ನ ಡೇಟ್ ಆಫ್ ಬರ್ತ್ ಹೊಡಿಯೋಕ್ಕಾಗಲ್ವಾ ನನ್ನ ಕೈಲಿ? 1.5 ಲಕ್ಷ 2 ಲಕ್ಷನ ಒಂದೇ ನೈಟಲ್ಲಿ ಎತ್ಬಿಡ್ತಾರೆ ಫ್ರೆಂಡ್ಸೇ, ನಿಮಗೂ ಗೊತ್ತಾಗಲ್ಲ. ಅದಕ್ಕೆ ಹೇಳೋದು, ಪಾಸ್ವರ್ಡ್ ಇಡಬೇಕಾದ್ರೆ ದಯವಿಟ್ಟು ನಿಮ್ಮ ಹೆಸರು ಜೊತೆಗೆ ಆದರೆ ಬೇರೆಯವ್ರ ಹೆಸರು ಇಡಿ. ನಿಮ್ಮ ಗರ್ಲ್ ಫ್ರೆಂಡ್ ಹೆಸರು ಇಡಿ, ನಿಮ್ಮ ಹೆಸರು ಮಾತ್ರ ಇಡಬೇಡಿ. ಹೆಸರು ಇಟ್ಟು ಅದಕ್ಕೆ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅಂದರೆ ಹ್ಯಾಶ್ಟ್ಯಾಗ್, ಸ್ಟಾರ್, @, ಡ್ಯಾಶ್ ಎಷ್ಟೊಂದು ಐತೆ, ಅದನ್ನು ಯೂಸ್ ಮಾಡಿ ಸ್ಪೆಷಲ್ ಕ್ಯಾರೆಕ್ಟರ್ಸ್ನ. ಅದಾದಮೇಲೆ ನಂಬರ್ಸ್ ಇದೆ. 1 2 3 4 5 6 7 8 9 0 ಯೂಸ್ ಮಾಡ್ತೀರಲ್ಲ, 10,000 ಕಾಂಬಿನೇಷನ್ಸ್ ಇದೆ ಬರೀ ನಂಬರ್ಸಲ್ಲಿ. ಅದನ್ನು ಯೂಸ್ ಮಾಡ್ರಯ್ಯ ರ್ಯಾಂಡಮ್ ಆಗಿ. ಪಾಸ್ವರ್ಡ್ ಮರ್ತೋಗ್ತೀನಿ ಅಂತ ಭಯನ? ಒಂದು ಡೈರಿಲಿ ಬರೆದಿಡಿ, ಬೀರೂಲಿ ಇಡಿ. ನಿಮಗೆ ಮರ್ತೋದ್ರೆ ಮನೆಗೆ ಫೋನ್ ಮಾಡಿ ಕೇಳಿ, ಪಾಸ್ವರ್ಡ್ ಮರ್ತೋಗಿದ್ದೀನಿ ಹೇಳಿ ಅಂತ ಹೇಳ್ತಾರೆ. ಅದ್ರ ಬದಲು ಮೊಬೈಲಲ್ಲಿ ಆಟೋ ಸೇವ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಕದ್ದಾಗ ಕಳ್ಳಂಗೆ ಈಸಿ ಮಾಡ್ತಾ ಇದ್ದೀರಾ, ಅದೇ ಪಾಸ್ವರ್ಡ್ನ ಕಾಪಿ ಮಾಡ್ಕೊಂಡು ಬ್ಯಾಂಕಿಂಗ್ ಅಪ್ಲಿಕೇಶನ್ಗೂ ಯೂಸ್ ಮಾಡ್ತಾನೆ. ನಿಮ್ಮ ಕಾಸನ್ನು ಒಂದೇ ನೈಟಲ್ಲಿ ಗೋವಿಂದ ಅನ್ನಿಸ್ಬಿಡ್ತಾನೆ. ಅದಕ್ಕೆ ಒಂದಷ್ಟು ಟಿಪ್ಸ್ ಹೇಳ್ತೀವಿ, ಏನೇನು ಮಾಡಬಾರ್ದು ಏನೇನು ಮಾಡಬೇಕು ಅಂತ. ಅದನ್ನು ತಿಳ್ಕೊಂಡ್ರೆ ನಿಮಗೂ ಹೆಲ್ಪ್ ಆಗುತ್ತೆ, ನಮಗೂ ಬರ್ತಲ್ಲ ಸಿಟ್ಟು BP ಎಲ್ಲ ಏರ್ತಾ ಇತ್ತಲ್ಲ, ಅದು ಒಂಚೂರು ಕಮ್ಮಿ ಆಗುತ್ತೆ. ಏನೇನು ಮಾಡಬೇಕು? ಮೊದಲನೇದಾಗಿ ಹೆಸರು ಜೊತೆಗೆ ನಂಬರ್ಡ್ ಕ್ಯಾರೆಕ್ಟರ್ಸ್, ನಂಬರ್ಸ್ ಯೂಸ್ ಮಾಡಿ. ಅದರಲ್ಲಿ ಒಂದು 100,000 ಕಾಂಬಿನೇಷನ್ಸ್ ಇರೋದ್ರಿಂದ ಕಳ್ಳರಿಗೆ ಕದಿಯೋಕ್ಕೆ ಈಸಿ. ನೆಕ್ಸ್ಟು, ಯಾವುದೇ ಕಾರಣಕ್ಕೂ ಗೊತ್ತಿಲ್ಲದೆ ಇರೋ ಜನನ್ನ ಕರೆದು ಹೆಲ್ಪ್ ಮಾಡಪ್ಪ ಅಂತ ಮಾತ್ರ ಕೇಳಕ್ಕೋಬೇಡಿ. ಮೂರನೇದು, ಎಲ್ಲ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ಗೂ ಬೇರೆ ಪಾಸ್ವರ್ಡ್ ಯೂಸ್ ಮಾಡಿ. ಬ್ಯಾಂಕಿಂಗ್ ಅಪ್ಲಿಕೇಶನ್ಗೆ ಮಾತ್ರ ಸಪ್ರೇಟಾಗಿ ಯೂಸ್ ಮಾಡಿ. ದಯವಿಟ್ಟು UPI ಪಿನ್ನ 1 2 3 4 5 6 ಅಂತ ಮಾತ್ರ ಇಟ್ಕೋಬೇಡಿ. ಅದು ನೋಡಿ ನಮಗೆ ಸುಸ್ತಾಗಿ ಹೋಗಿದೆ, ಕಳ್ಳರಿಗೆ ಈಸಿ. ನೆಕ್ಸ್ಟು, ನೀವು ಯಾವುದೇ ಕಾರಣಕ್ಕೂ ಕಾಸು ಕಳ್ಕೊಂಡಿದ್ದ ತಕ್ಷಣ ಇಮಿಡಿಯೇಟಾಗಿ 1 ಅವರಲ್ಲಿ ದಯವಿಟ್ಟು ಕಾಲ್ ಸೆಂಟ್ರಿಗೆ ಕಾಲ್ ಮಾಡಿ. ಸೈಬರ್ ಕ್ರೈಮ್ ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ. ಗೊತ್ತಾಗಲಿಲ್ವಾ? ಫೋನ್ ನಂಬರ್ ಆನ್ಲೈನಲ್ಲಿ ಸಿಗುತ್ತೆ, ತಗೊಳ್ಳಿ, ನಾವು ಸ್ಕ್ರೀನ್ ಮೇಲೆ ಹಾಕ್ಕೊಡ್ತೀವಿ ನಿಮಗೋಸ್ಕರ ಅಂತ. ಇಮ್ಮಿಡಿಯೇಟಾಗಿ 1 ಅವರಲ್ಲಿ ನೀವು ಕಾಲ್ ಮಾಡಿದ್ರೆ ಬ್ಯಾಂಕ್ ಅಕೌಂಟನ್ನು ಸೀಸ್ ಮಾಡಿರ್ತಾರೆ. ನಿಮ್ಮ ಕಾಸು ಎಲ್ಲಿಗೂ ಹೋಗಲ್ಲ, ಮತ್ತೆ ರೀಓಪನ್ ಮಾಡಿಸ್ಕೋಬೋದು ಬ್ಯಾಂಕ್ನ.
ವೆಬ್ಸೈಟು ಈಸಿ cybercrime.gov ಹೋಗ್ಬಿಟ್ರೆ ನಿಮ್ಮ ಕಂಪ್ಲೇಂಟ್ನ ರಿಜಿಸ್ಟ್ರ್ ಮಾಡಿಸ್ಬೋದು. ಗೂಗಲಲ್ಲಿ cybercrime.gov ಅಂತ ಹೊಡೀರಿ, ಅದರಲ್ಲಿ ಒಂದು ಪೇಜ್ ಓಪನ್ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ ನಿಮ್ಮ ಫೋನ್ ನಂಬರು, ಇಮೇಲ್ ಐ ಡಿ, ಯಾವ ಲೊಕೇಶನಲ್ಲಿ ಕಳವಾಯಿತು, ಎಲ್ಲಿ ನೀವಿದ್ದೀರಾ, ಯಾವ ಪೊಲೀಸ್ ಸ್ಟೇಷನ್ನಿಗೆ ಹೋಗಬೇಕು, ಎಲ್ಲ ಡೀಟೇಲ್ಸು ಕೊಡ್ತಾರೆ. ಐ ಡಿ ಕ್ರಿಯೇಟ್ ಮಾಡಿ ನಿಮ್ಮ ಕಂಪ್ಲೇಂಟ್ ಹಾಕಿದ್ರೆ ನಿಮಗೆ ಬೇಗ ರೆಸ್ಪಾಂಡ್ ಮಾಡೇ ಮಾಡ್ತಾರೆ. ಆವಾಗ ನಿಮ್ಮ ಪ್ರಾಬ್ಲಮ್ ಈಸಿಯಾಗಿ ಸಾಲ್ವ್ ಆಗುತ್ತೆ. ನೆಕ್ಸ್ಟು ಇದನ್ನು ತಡೆಯೋದು ಹೆಂಗೆ? ಈಸಿ. ನಿಮ್ಮ ಮೊಬೈಲು ನಿಮ್ಮ ಜೋಬಲ್ಲೇ ಇರಲಿ, ಬೇರೆಯವ್ರ ಕೈಗೆ ಹೋಗೋದು ಬ್ಯಾಡಿ ಅಷ್ಟೇ. ಇದನ್ನು ಹೇಳ್ತಾ ಕೊನೆಯ ಮಾತು, ವೆನ್ ಟೆಕ್ನಾಲಜಿ ಈಸ್ ಫ್ರೀ ಎವ್ರಿಬಡಿ ಈಸ್ ಇನ್ ಡೇಂಜರ್. ಇದನ್ನು ಅರ್ಥ ಮಾಡಿಸ್ತಾ ಈ ಕಾರ್ಯಕ್ರಮನ ಮುಗಿಸ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ಗ್ರೇಟ್ ಡೇ. ಶುಭ ದಿನ. ಇದೇ ಥರ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ಗೆ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಸ್ಪೀಡ್ ಪ್ಲಸ್ ಕರ್ನಾಟಕ.